ಎಲ್ಲ ಒಂದು ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ಯು ಅಫಿಷಿಯಲ್ ಚಾನಲ್‌ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ನಿಮಗೆ ಗುಡ್ ನ್ಯೂಸ್ ಅದೈತಿ. ಎಸ್-ಎಲ್-ಸಿ ಎಕ್ಸಾಮ್ 2ನ ಯಾರೆಲ್ಲ ಬರೆದಿದ್ದೀರಾ? ನಿಮಗೆ ಗುಡ್ ನ್ಯೂಸ್ ಅದೈತಿ. ಏನು ಗುಡ್ ನ್ಯೂಸು? ಅದ್ರ ಜೊತೆಗೆ ತುಂಬಾ ಜನ ಕೇಳ್ತಾ ಇದ್ರಿ, ರಿಸಲ್ಟ್ ಯಾವಾಗ ಬರುತ್ತೆ? ರಿಸಲ್ಟ್ ಡೇಟನ್ನ ಹೇಳಿ ಅಂತ. ಸೊ ಇವತ್ತಿನ ದಿನದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ಏನು ಗುಡ್ ನ್ಯೂಸು? ರಿಸಲ್ಟ್ ಯಾವಾಗ ಬರುತ್ತೆ? ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಮಿಸ್ ಮಾಡಿ ಪ್ರತಿಯೊಬ್ಬರು ನೋಡಲೇಬೇಕು. ಅರ್ಥ ಆಯ್ತಾ? ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಂತಂದ್ರೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್‌ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ನಾನು ರಿಸಲ್ಟ್ ಬರೋವರೆಗೂ ಮಾಹಿತಿ ಕೊಡ್ತಾ ಇರ್ತೀನಿ. ರಿಸಲ್ಟ್ ಯಾವಾಗ ಬರುತ್ತೆ ಮತ್ತೆ ಯಾವ ರೀತಿ ಚೆಕ್ ಮಾಡೋದು, ಅದರ ಜೊತೆಗೆ ರಿಸಲ್ಟ್ ಬಂದಮೇಲೆ ಎಲ್ಲ ಸ್ಕಾಲರ್ಸ್ ವಿಡಿಯೋಗಳು ಇದೇ ಒಂದು ಚಾನಲ್ ಹಾಕ್ತಿರ್ತೀನಿ. ಸೊ ಮಿಸ್ ಮಾಡಿದ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲವನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಳಿ, ವೇಟ್ ಮಾಡ್ತಾ ಇರ್ತೀನಿ. ಮಾಡಿದ್ರಾ? ಅದರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್‌ಗೆ ತಪ್ಪದೇ ಶೇರ್ ಮಾಡಲೇಬೇಕು. ಸೊ ಮಿಸ್ ಮಾಡದೆ ಶೇರ್ ಮಾಡಿ. ಓಕೆ, ಡೈರೆಕ್ಟ್ ಆಗಿ ನಾವು ಟಾಪಿಕ್ ಕಡೆ ಹೋಗೋಣ. ಮೊದಲನೇದಾಗಿ ಗುಡ್ ನ್ಯೂಸ್ ಏನಂತ ನೋಡೋಣ, ಆಮೇಲೆ ರಿಸಲ್ಟ್ ಬಗ್ಗೆ ನೋಡೋಣ. ಈಗಾಗಲೇ ಎಸ್-ಎಲ್-ಸಿ ಎಕ್ಸಾಮ್ 1, 2, 3 ಅಂತ ಮಾಡಿದ್ದಾರೆ. ನೀವು ಬಂದ್ಬಿಟ್ಟು ಈಗ ಎಸ್-ಎಲ್-ಸಿ ಎಕ್ಸಾಮ್ 2ನ ಬರೆದಿದ್ದೀರಾ. ಅರ್ಥ ಆಯ್ತಾ? ಸೊ ಎಸ್-ಎಲ್-ಸಿ ಎಕ್ಸಾಮ್ 2ನ ಬರೆದಿದ್ದೀರಾ. ಎಸ್-ಎಲ್-ಸಿ ಎಕ್ಸಾಮ್ 1, 2, 3 ಯಾವುದೇ ಆಗಿರಲಿ, ಅಲ್ಲಿ ನಿಮ್ಮನ್ನ ಫ್ರೆಷರ್ ಅಂತ ಕನ್ಸಿಡರ್ ಮಾಡ್ತಾರೆ. ಫ್ರೆಷರ್ ಅಂದ್ರೆ ಅಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಡ್ತಾರಲ್ವಾ ನಿಮಗೆ, ಮಾರ್ಕ್ಸ್ ಕಾರ್ಡ್ ಅಲ್ಲಿ ಎಸ್-ಎಲ್-ಸಿ ಎಕ್ಸಾಮ್ 1, 2, 3 ಅಂತ ಹಾಕೋದಿಲ್ಲ ಅವರು. ಎಲ್ಲರೂ ಕೂಡ ಫ್ರೆಷರ್ ಅಂತಾನೆ ಮೆನ್ಷನ್ ಮಾಡ್ತಾರೆ. ರಿಪೀಟರ್ ಅಂತ ಹಾಕೋದಿಲ್ಲ. ಸೊ ಯಾವುದೇ ಎಕ್ಸಾಮ್ ಆಗಿರಲಿ, ಎಸ್-ಎಲ್-ಸಿ ಎಕ್ಸಾಮ್ 1 ಬರೀರಿ, 2 ಬರೀರಿ, 3 ಬರೀರಿ, ಯಾವುದೇ ಎಕ್ಸಾಮ್ ಬರೆದ್ರು ನಿಮಗೆ ಫ್ರೆಷರ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ರಿಪೀಟರ್ ಅಂತ ಕೊಡೋದಿಲ್ಲ. ಅರ್ಥ ಆಯ್ತಾ? ಸೊ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಮಾರ್ಕ್ಸ್ ಕಾರ್ಡ್ ಸೇಮ್ ಇರ್ತದೆ. ಅದು ಎಸ್-ಎಲ್-ಸಿ ಎಕ್ಸಾಮ್ 1 ಅಂತ ಕೊಡೋದಿಲ್ಲ, ಅವ್ರು ಎಸ್-ಎಲ್-ಸಿ ಎಕ್ಸಾಮ್ 2 ಅಂತ ಕೊಡೋದಿಲ್ಲ. ಟೋಟಲ್ ಆಗಿ ಫೈನಲ್ ಆಗಿ ಒಂದು ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ಅಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡೋದಿಲ್ಲ ಅವರು. ಸೊ ಟೆನ್ಷನ್ ಬಿಡಿ, ನಾನು ಎಸ್-ಎಲ್-ಸಿ ಎಕ್ಸಾಮ್ 2 ಬರೆದಿದ್ದೀನಿ, ನನಗೇನಾದ್ರು ಎಸ್-ಎಲ್-ಸಿ ಎಕ್ಸಾಮ್ 2 ರಿಪೀಟರ್ ಅಂತ ಕೊಡ್ತಾರೆ ಅಂತ ಟೆನ್ಷನ್ ಇಟ್ಕೊಂಡಿರಾ? ಸೊ ಆ ರೀತಿ ಕೊಡೋದಿಲ್ಲ. ಯಾವುದೇ ಎಕ್ಸಾಮ್ ಬರೀರಿ ನೀವು, ಎಸ್-ಎಲ್-ಸಿ ಎಕ್ಸಾಮ್ 1, 2, 3 ಯಾವುದೇ ಎಕ್ಸಾಮ್ ಬರೀರಿ, ನಿಮಗೆ ಫ್ರೆಷರ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ರಿಪೀಟರ್ ಅನ್ನೋದಿಲ್ಲ, ಫ್ರೆಷರ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಅರ್ಥ ಆಯ್ತಾ? ಆಲ್ಮೋಸ್ಟ್ ನಿಮ್ಮ ರಿಸಲ್ಟ್ ಅಲ್ಲಿ ಫ್ರೆಷರ್ ಅಂತಾನೆ ಬರ್ತದೆ. ಅರ್ಥ ಆಯ್ತಾ? ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಫ್ರೆಷರ್ ಅಂತಾನೆ ಬರ್ತದೆ. ಇನ್ನು ತುಂಬಾ ಜನ ಕೇಳ್ತಾ ಇದ್ದಾರೆ ರಿಸಲ್ಟ್ ಡೇಟ್ ಬಗ್ಗೆ. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ಫೈನಲ್ ಆಗಿ ಒಂದು ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಅದೇನಂತಂದ್ರೆ ಈಗಾಗಲೇ ನಮ್ಮ ಎಸ್-ಎಲ್-ಸಿ ಮೌಲ್ಯಮಾಪನ ಪ್ರಕ್ರಿಯೆ, ನಿಮ್ಮ ಪೇಪರ್ ಚೆಕಿಂಗ್ ಬಂದ್ಬಿಟ್ಟು ಇದೇ ಜೂನ್ 6ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಮತ್ತೆ ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು ಸುಮಾರು ನಿಮ್ಮ ಪೇಪರ್ ಚೆಕಿಂಗು ಒಂದು ವಾರದ ಮೇಲೆ ಆಗ್ಬೋದು ಅನ್ಕೋತೀನಿ ನಾನು. ಒಂದು ವಾರದ ಮೇಲೆ ಪೇಪರ್ ಚೆಕಿಂಗ್ ಆಗ್ತದೆ. ನಾರ್ಮಲ್ ಆಗಿ ಏನಾದ್ರು ಕೂಡ ನಮಗೆ 7 ಡೇಸ್ ಅಂತೂ ಬೇಕೇ ಬೇಕು ಪೇಪರ್ ಚೆಕಿಂಗ್ಗೆ. ಆಮೇಲೆ ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡೋದು ಮಾತ್ರ ಬಾಕಿ. ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡು ಜೂನ್ 3ನೇ ವಾರ. ಅದು ಯಾವಾಗ ಬೇಕಾದ್ರೂ ಬರ್ಬೋದು. ಆಲ್ಮೋಸ್ಟು ಜೂನ್ 15ರ ಆಸುಪಾಸಿನಲ್ಲಿ ಬರ್ತದೆ. ಸೊ ಫೈನಲ್ ಅಪ್ಡೇಟ್ ಬಂದಿಲ್ಲ ಇನ್ನು. ಫೈನಲ್ ಅಪ್ಡೇಟ್ ಬಂದಮೇಲೆ, ಫೈನಲ್ ಡೇಟನ್ನು ಬಿಟ್ಟ ಮೇಲೆ ಚಾನಲ್ ಹಾಕ್ತೀನಿ. ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೇಟ್ ಮಾಡ್ತಾರೆ. ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ. ಸೊ ಈಗಾಗಲೇ ಚಾನಲ್ ಹಾಕಿದ್ದೀನಿ. ಪೇಪರ್ ಯಾವುದು ಚೆಕ್ ಮಾಡ್ತಾರೆ, ಪ್ರತಿಯೊಂದು ಹಾಕಿದ್ದೀನಿ. ಅದನ್ನು ಕೂಡ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.